ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ 2 ದಿನ ನಮ್ಮ ಏರಿಯಾದಲ್ಲಿ ಫುಲ್ ಜಾತ್ರೆ ಇರುತ್ತೆ. ಇದು ವರ್ಷಕ್ಕೊಂದ್ಸಲ ಬರುತ್ತೆ ಜಾತ್ರೆ, ರಥಸಪ್ತಮಿ ಅಂತ. 15 ದೇವರುಗಳು ಬಂದಿರ್ತಾರೆ. ಆ ದೇವರುಗಳು ರಥದಲ್ಲೇ ಇರ್ತಾರೆ, ಅದಕ್ಕೆ ರಥಸಪ್ತಮಿ ಅಂತ ಕರೀತಾರೆ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಬೆಳಗ್ಗೆನೇ ಹೋಗಿರ್ತಾರೆ, ಅದಕ್ಕೆ ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಫುಲ್ ಜೋರಿರುತ್ತೆ ಜಾತ್ರೆ. ಎಲ್ಲರೂ ಬನ್ನಿ ಗೈಸ್ ಜಾತ್ರೆಗೆ. ಹಂಗೆ ರಂಗೋಲಿ ಖಾಲಿ ಆಗಿತ್ತು, ಅದಕ್ಕೆ ರಂಗೋಲಿ ಇರಲಿಲ್ಲ, ಅದಕ್ಕೆ ಈಗ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀನಿ ಬಾಗಿಲಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇಷ್ಟೇ ಕಂಪ್ಲೀಟ್ ಆಯಿತು ನನ್ನ ಪೂಜೆ, ಇಷ್ಟು ಲಾಸ್ಟಿಗೆ. ಆಮೇಲೆ ಬಿಸಿಲು ಬಿದ್ದಿತ್ತು ಅಂತ ತಲೆ ಸ್ನಾನ ಮಾಡಿದ್ದೆ, ತಲೆ ಒರೆಸ್ಕೊತಾ ಇದ್ದೆ ಹೊರಗಡೆ ಇದ್ದೆ. ಮತ್ತು ಜಾತ್ರೆ ಫುಲ್ ಜೋರಾಗುತ್ತೆ. 2 ದಿನ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಫುಲ್ ರೋಡೆಲ್ಲ ಫುಲ್ ಜಾತ್ರೆನೇ ಇರುತ್ತೆ. ನನಗಿದು ಮದುವಾಗಿ ಫಸ್ಟ್ನೇ ವರ್ಷ ಇಲ್ಲಿ ಜಾತ್ರೆ ನಾನು ನೋಡ್ತಾ ಇರೋದು. ಹೆಂಗಿರುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಎಷ್ಟು ದೇವರು ಬಂದಿರ್ತವೆ ರಥದಲ್ಲಿ. ಇವಾಗ ಊಟ ಮಾಡ್ತಾ ಇದ್ದೆ, ಚಪಾತಿ ಮತ್ತು ಪಲ್ಯ, ಬೆಳಗ್ಗೆ ಟಿಫನ್ನು. ಹಾಗೆ ನಮ್ಮ ತಂಗಿ ಕಾಲ್ ಮಾಡಿದ್ಲು, ಕ್ವಾರ್ಟರ್ಸ್ಗೆ ಹೋಗಿ ಬರೋಣ ಬಾ, ಸೊಪ್ಪು ಕೊಟ್ಟು ಬರಬೇಕು ಅಂತ. ಹೋಗಿದ್ವಿ ಅವ್ರ ಮನೆಗೆ. ಪಾಪ ಅವ್ರು ಬಾಣಂತಿ ಓಡಾಡೋಂಗಿಲ್ಲ, ಅದಕ್ಕೆ ಅವ್ರ ಮನೇಲೇ ಹೋಗಿ ಸೊಪ್ಪು ಕೊಟ್ಟು ಬಂದ್ವಿ. ಹೋಗ್ತಾ ಇದ್ವಿ ಮನೆಗೆ. ಮತ್ತು ದಿನಸಿ ಸಾಮಾನು ಖಾಲಿ ಆಗಿದ್ವು ನಮ್ಮ ಮನೇಲೂ ಅವ್ರ ಮನೇಲೂ. ಹಾಗೆ ರೋಡಲ್ಲೇ ಅಂಗಡಿ ಇರ್ತವೆ, ಅದಕ್ಕೆ ತೊಗೊಂಡೋದ್ರಾಯ್ತು ಅಂತ, ಅದೂ ಆಗುತ್ತೆ ಅಂತ ಹೋಗಿದ್ದೆ ಅವಳ ಜೊತೆಗೆ. ಬರ್ತಾ ಇದ್ವಿ ರೋಡಲ್ಲಿ, ಸ್ವಲ್ಪ ದೂರ ಆಗುತ್ತೆ ನಮಗೂ ಅವ್ರಿಗೂ. ನೆನಪಿಲ್ದೇ ಹಂಗೆ ಮುಂದೆಗಡೆ ಹಂಗೆ ಬಂದುಬಿಟ್ಟಿದ್ವಿ. ಮತ್ತು ವಾಪಸ್ ಹೋಗಿ ದಿನಸಿ ತೊಗೊಬಂದ್ವಿ ನಾನು ಅವಳು. ಅವಳಿಗೇನು ಬೇಕೋ ಅದನ್ನ ತೊಗೊಂಡ್ಳು, ನನಗೇನು ಬೇಕೋ ನಾನು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ರೋಡಲ್ಲೇ ಎಲ್ಲ ಸ್ಟಾರ್ಟ್ ಆಗಿದ್ವು ಗೊಂಬೆಗಳು, ಅವೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನೈಟ್ ಜಾತ್ರೆಗೆಲ್ಲ ಬಂದಿದ್ವು ಗೊಂಬೆಗಳೆಲ್ಲ, ಇಷ್ಟು ಚೆನ್ನಾಗಿದ್ವು ಜಾತ್ರೆಯಲ್ಲಿ. ನೈಟ್ ಹೋಗ್ಬೇಕು ಜಾತ್ರೆಗೆ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಗಾಯ್ಸ್. ಹಾಗೆ ದಿನಸಿ ತೊಗೋಬೇಕಂತ ಬಂದ್ವಲ್ಲ, ತೊಗೋತಾ ಇದ್ವಿ ದಿನಸಿಗಳನ್ನ. ಅವಳಿಗೇನು ಬೇಕೋ ಅದನ್ನ ಅವಳು ತೊಗೊಂಡ್ಳು, ನನಗೇನು ಬೇಕೋ ನಾನು ತೊಗೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಏನಾದರೂ ಮಾಡು ಅಂದಿದ್ರು, ಅದಕ್ಕೆ ನಾನು ಈರುಳ್ಳಿ ಬಜ್ಜಿ ಮತ್ತು ಚಿತ್ರಾನ್ನ ಮಾಡಿದೆ. ಬಂದರು ಮಧ್ಯಾಹ್ನ, ಅವ್ರಿಗೆ ಹಾಕ್ಕೊಟ್ಟೆ ಈರುಳ್ಳಿ ಬಜ್ಜಿ ಚಿತ್ರಾನ್ನ. ಚೆನ್ನಾಗಿತ್ತು ಅಂತ ಹೇಳಿದರು. ಹಾಗೆ ನಮ್ಮ ತಂಗಿ ಕಾಲ್ ಮಾಡಿದ್ಲು, ಒಂದು ಬಟ್ಟೆ ಇದೆ ಸ್ಟಿಚ್ ಹಾಕ್ಕೊಡ್ಬೇಕು ಬಾ ಅಂತ. ಅವ್ರ ಮನೆಗೆ ಹೋಗಿದ್ದೆ, ಸ್ಟಿಚ್ ಹಾಕ್ತಾಯಿದ್ದೆ. ಅವ್ರು ಚಿಕ್ಕಮ್ಮ ಪೂಜೆ ಮಾಡ್ತಾಯಿದ್ರು. ನಮ್ಮ ತಂಗಿನೇ ಅದನ್ನ ಅಲಂಕಾರ ಮಾಡಿರೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಲಂಕಾರನ. ಹಾಗೆ ರಂಗೋಲಿನೂ ಚೆನ್ನಾಗಿ ಹಾಕಿದ್ಲು, ಪೂಜೆನೂ ಚೆನ್ನಾಗಿ ಮಾಡಿದ್ಲು. ಇಷ್ಟ ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.